ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಇವಾಗ ನೀಲಕಲ್ಲು ಪಾರ್ಕಿಂಗ್ಗೆ ಬಂದಿದ್ದೀವಿ. ಸ್ವಾಮಿ ಇಲ್ಲಿ ನಾವು ಕೌಶಿಕ್ ಸ್ವಾಮಿಗಳು ಹೋಗ್ತಾಯಿದ್ವಿ. ರಾತ್ರಿ ಬಂದು ನಿದ್ರೆ ಮಾಡಿಬಿಟ್ಟಿದ್ವಿ. ಸ್ವಾಮಿಗಳು ಫುಲ್ ರೆಡಿಯಾಗಿ ಹೋಗ್ತಾಯಿದ್ದಾರೆ. ಸೊ ಬೇರೆ ಕಡೆ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ, ಫುಲ್ ನಿದ್ರೆ ಎದ್ದಿದ್ದರಿಂದ ಬ್ಯುಸಿಯಾಗಿದ್ವಿ. ಪಾರ್ಕಿಂಗ್ ಫುಲ್ ಇದೆ, ನೀಲಕಲ್ಲು ಫುಲ್ಲಾಗಿದೆ. ಸೊ ಈಗ ಫ್ರೆಶ್ ಅಪ್ ಆಗಿ ಸೊ ಮುಂದಕ್ಕೆ ಹೋಗ್ತಾಯಿದ್ದೀವಿ. ಕೌಶಿಕ್ ಸ್ವಾಮಿಗಳು ಮುಂದೆ ಹೋಗ್ತಾಯಿದ್ದಾರೆ, ಮುಂದೆ ಸಾಕ್ತಾಯಿದ್ದಾರೆ. ನಾವು ಹಿಂದೆ ಸಾಕ್ತಾಯಿದ್ದೀವಿ. ನಮ್ಮ ಸ್ವಾಮಿಗಳು ಒಳ್ಳೆ ನಿದ್ರೆ ಮಾಡಿದ್ದಾರೆ, ನಾವು ಕೂಡ ಒಳ್ಳೆ ನಿದ್ರೆ ಮಾಡಿದ್ವಿ. ಪಾರ್ಕಿಂಗು ಇದು ಶಬರಿಮಲೆ ನೀಲಕಲ್ ಪಾರ್ಕಿಂಗು ಫುಲ್ಲಾಗಿದೆ. ತುಂಬ ಜನ ಕ್ರೌಡ್ ಇದೆ. ಸೊ ಎಲ್ಲಿ ನೋಡಿದ್ರು ವೆಹಿಕಲ್ಸ್ಗಳೇ ಕಾಣ್ತಾ ಇದೆ. ಸ್ವಾಮಿ ಶರಣಂ. ಸೊ ಇವಾಗ ನೆಕ್ಸ್ಟ್ ಬಂದು ಆನ್ಲೈನ್ ಬುಕ್ಕಿಂಗ್ ಮಾಡಿರಲಿಲ್ಲ, ಅದಕ್ಕೆ ಬುಕ್ಕಿಂಗ್ ಕೌಂಟರ್ ಹತ್ರ ಹೋಗ್ತಾಯಿದ್ದೀವಿ. ಸ್ವಾಮಿಗಳು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಬುಕ್ಕಿಂಗ್ ಕೌಂಟರ್ ಹೋಗಿ ಟಿಕೆಟ್ ತೊಗೊಂಡು ಸೊ ಶಬರಿಮಲೆ ಸನ್ನಿಧಾನ ಹತ್ತುವಂಥ ಕೆಲಸ ಮಾಡ್ತಾಯಿದ್ವಿ. ಸೊ ಇವತ್ತೂ ತುಂಬ ರಶ್ ಇದೆ. ಬನ್ನಿ, ಬರ್ಬೋದು ಬೇಗ. ಸೊ ಇಲ್ಲಿ ಹಾಡು ಕೇಳ್ತಾ ಇದರಿಂದ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬ್ ಇದೆ, ಹಾಗಾಗಿ ಟಿಕೆಟ್ ಕೌಂಟರ್ ಹತ್ರ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋಣ. ನೋಡಿ, ಪಾರ್ಕಿಂಗ್ ಫುಲ್ಲಾಗಿದೆ. ಹೋಗ್ತಾ ಇರಬೇಕಾದ್ರೆ ಕಾಣಿಸ್ತಾ ಇದೆ. ರಾತ್ರಿ ಇಷ್ಟೊಂದು ವೆಹಿಕಲ್ ಇರಲಿಲ್ಲ, ಬೆಳಿಗ್ಗೆ ನೋಡಾಗ ತುಂಬ ಎಲ್ಲನೂ ಫುಲ್ಲಾಗಿದೆ. ಸೊ ಇಲ್ಲಿ ಬರೋರಿಗೆ ಊಟದ ವ್ಯವಸ್ಥೆ ಕೂಡ ಇದೆ, ದುಡ್ಡು ಕೊಟ್ಟು ಊಟ ಮಾಡ್ಕೋಬೋದು, ಫ್ರೀಯಾಗಿ ಏನಿಲ್ಲ. ಸೊ ಪಾರ್ಕಿಂಗಲ್ಲಿ ಇರೋರಿಗೆ ಸಮಸ್ಯೆ ಏನಿಲ್ಲ. ಟಾಯ್ಲೆಟ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೆಲವೊಂದು. ಮತ್ತು ಸೊ ಊಟದ ವ್ಯವಸ್ಥೆಗೆ ಬೇಕಾದ ಹೋಟೆಲ್ ಕೂಡ ಇದೆ. ಸೊ ಪಾರ್ಕಿಂಗ್ ನಂಬರ್ 5 ಬರ್ತಾಯಿದ್ವಿ ನಾವು. ತುಂಬ ವೆಹಿಕಲ್ ಇರೋದ್ರಿಂದ ಕಂಜೆಸ್ಟೆಡ್ ಆಗ್ಬೋದು ಹೊತ್ತು ಟೈಮಲ್ಲಿ. ನೋಡೋಣ, ಟೈಮಿಂಗ್ ನೋಡ್ಕೊಂಡು ಹೋಗೋಣ. ಫುಲ್ ವೆಹಿಕಲ್ಸ್ ಇದೆ. ನೀಲಕಲ್ ಪಾರ್ಕಿಂಗ್ ಇನ್ನೂ ಫುಲ್ಲು ರಶ್ ಇದೆ, ಬರ್ತಾನೆ ಇದೆ. ವೆಹಿಕಲ್ಸ್ಗಳು ತುಂಬ ಬರ್ತಾನೆ ಇದೆ. ಹಾಗಾಗಿ ಶಾಪೆಲ್ಲ ಮಾಡಿದ್ದಾರೆ, ಜ್ಯೂಸ್ ಎಲ್ಲ ಸಿಗುತ್ತೆ ಇಲ್ಲಿ. ಡ್ರೈವರ್ಸ್ಗಳಿಗೇನು ಸಮಸ್ಯೆ ಇಲ್ಲ. ಮುಂಚೆ ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಸ್ವಾಮಿ ಶರಣಂ ಇಲ್ಲಿ ಡ್ರೈವರ್ಗೆ ಕೂಡ ರೆಸ್ಟ್ ಪ್ಲೇಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ರೈವರ್ಸ್ ರೆಸ್ಟ್ ಏರಿಯಾ ಪ್ರಾಬ್ಲಮ್ ಏನಿಲ್ಲ, ಆರಾಮ್ಸೆ ರೆಸ್ಟ್ ಏರಿಯಾ ಇದೆ. ಇವಾಗ ಪೊಲೀಸ್ ಸ್ವಾಮಿಗಳು ಒಂದು ಚೋಕ್ ಕೊಟ್ಟರು ನಮಗೆ, ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕ್ಲೋಸ್ ಆಗಿದೆ ಅಂತ. ನೋಡೋಣ, ನಾವು ಹೋಗ್ತಾ ಇದ್ದೀವಿ. ಆದ್ರೂ ಸಿಗುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ. ಇಲ್ಲಿ ಸಿಗಲಿಲ್ಲ ಅಂದರೆ ಪಂಪದಲ್ಲಿ ಸಿಗುತ್ತೆ, ಅಲ್ಲಿಗೆ ಹೋಗೋದು ಅಷ್ಟೇ, ಪಂಪಾಗಿ ಹೋಗೋದು. ಹಾಗಾಗಿ ನಾವು ಕೌಶಿಕ್ ಸ್ವಾಮಿಗಳಿದ್ದು ಹೋಗ್ತಾಯಿದ್ದೀವಿ. ಡ್ರಿಂಕಿಂಗ್ ವಾಟರ್ ಕೂಡ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ಗಳೆಲ್ಲ ನೋಡ್ಬೋದು, ಎಲ್ಲ ಫುಲ್ ಇದೆ. ವೆಹಿಕಲ್ಸ್ಗಳು ಬರ್ತಾನೆ ಇದೆ. ತುಂಬ ಚೆನ್ನಾಗಿ ಸ್ಮಾರ್ಟಾಗಿ ಮಾಡಿದ್ದಾರೆ. ಫಾಸ್ಟಾಗಿ ಹಾಕ್ಬಿಟ್ಟಿದ್ದಾರೆ ಪೇಮೆಂಟಿಗೆ. ಟಗರ್ ನೋಡಿ ಹೆಂಗಿದೆ ಅಂತ, ಹೊರಗೆ ಸಾಲಿಡ್ ಆಗಿದೆ. ಈ ಸ್ವಾಮಿ ಇಲ್ಲಿ ಫುಲ್ ರೆಸ್ಟ್ ಮಾಡ್ತಾಯಿದ್ದಾರೆ, ಫುಲ್ ವೈಲ್ಡಾಗಿ ಕಾಣ್ತಾ ಇದೆ. ಇಲ್ಲೊಬ್ರು ಕೂತಿದ್ದಾರೆ ನೋಡಿ, ಇಲ್ಲೊಂದು ಸ್ವಾಮಿಗಳು ಕೂತಿದ್ದಾರೆ. ಹೋಗೋಣ, ಬುಕ್ಕಿಂಗ್ ಹೋಗೋಣ. ಸ್ವಾಮಿ ಬಸ್ ಬರ್ತಾ ಇದ್ದಾರೆ, ನೀಲಕಲ್ಲಿಂದ ಪಂಪ ಬಸ್ಸು. ಈ ಸ್ವಾಮಿಗೆ ಆ ಗೊಂಬೆ ಬೇಕಂತೆ, ಅದಕ್ಕೆ ಜೋಶಲ್ಲಿದ್ದಾರೆ. ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ. ಹಂಗೆ ಏನು ಸ್ವಾಮಿ, ಗೊಂಬೆ ಬೇಕಾ ಸ್ವಾಮಿ? JCB ಬೇಕಾ ಸ್ವಾಮಿ ನಿಮಗೆ? JCB ಎತ್ಕೊಂಡು ಹೋಗ್ಬಿಡೋಣ ಸ್ವಾಮಿ, ಒಳಗಡೆ ಬಿಟ್ಬಿಡ್ತಾರೆ. ಬಿಸ್ನೆಸ್ ಮಾಡೋಕೆ ಇಲ್ಲ, ನೀವು ಟ್ರ್ಯಾಕ್ಟರ್ ತಗೊಳ್ಳಿ, ನಾನು JCB ತಗೊಳ್ಳವ. ಚೆನ್ನಾಗಿದೆ, ಯಾಕೆಂದರೆ ವೆಹಿಕಲ್ಗಳೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಪಾರ್ಕಿಂಗ್ ಮಾಡೋಕ್ಕೆ ತಗೊಳ್ಳೋದು. ಈ ಸ್ವಾಮಿಗಳು ಗುಡ್ತಾ ಇದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ, ಫುಲ್ ಬಿಸಿ. ಹೋಟೆಲೆಲ್ಲ ಆಗಿದೆ, ದೊಡ್ಡ ಹೋಟ್ಲೆಲ್ಲ ಆಗಿದೆ ಸ್ವಾಮಿಲಿ. ಕಂಟ್ರೋಲ್ ರೂಮ್ ಹುಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಅಗ್ನಿಶಾಮಕ ದಳದ್ದು ಗಾಡಿಗಳು ಕಾಣ್ತಾ ಇದೆ. ನೋಡೋಣ, ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಧೈರ್ಯದಲ್ಲಿ ಹೋಗ್ತಾ ಇದ್ದೀವಿ. ಸಿಗುತ್ತೆ ಅನ್ನೋಂಥ ಧೈರ್ಯ. ಆದರೆ ಎಮರ್ಜೆನ್ಸಿಗೆ ಆದರೆ ಫೈರ್ ರೆಸ್ಕ್ಯೂ ಸರ್ವಿಸ್ ಇದೆ, ಆ್ಯಂಬುಲೆನ್ಸ್ ಇದೆ, ಪೆಟ್ರೋಲ್ ಇದೆ. ಸೊ ಫೈರ್ ಇಂಜಿನ್ಸ್ಗಳೆಲ್ಲ ಇದೆ ಇಲ್ಲಿ ಸ್ವಾಮಿ. ಸೊ ಬ್ರೇಕ್ ಡೌನ್ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ವೆಹಿಕಲ್ಸ್ ಕೂಡ ಓಡಾಡ್ತಿದೆ. ಸೊ ಬರೋರಿಗೆ ಏನೂ ತೊಂದರೆ ಇಲ್ಲ, ಒಳ್ಳೆ ಫೆಸಿಲಿಟಿ ಮಾಡಿದಾರಲ್ಲ ಸ್ವಾಮಿ. ಹಾಂ, ಸ್ವಾಮಿ ಒಂದೇ ಮೊದಲೇ ಅಂದ್ಬಿಟ್ರು ಅಷ್ಟೇ. ಸೊ ಇದಲ್ಲ, ಇದು BSNL ಅಂತ ಹಾಕಿದ್ದಾರೆ.
ಇನ್ನು ಮುಂದೆ ಹೋಗ್ಬೇಕು ನಾವು ಈಗ. ಪಾರ್ಕಿಂಗ್ ಅಂತೂ ಫುಲ್ಲು. ಸ್ವಾಮಿಯವ್ರು ಕೇಳ್ತಾ ಇದ್ದಾರೆ ಕಂಟ್ರೋಲ್ ರೂಮಲ್ಲಿಂದ. ಇಲ್ಲಿ ಹೋಗ್ತಾ ಇದ್ದೀವಿ. ಎಸ್, ಕೊನೆಗೂ ಸ್ಪಾಟ್ ಬುಕ್ಕಿಂಗ್ ಕ್ಯೂ ಹತ್ರ ಬಂದುಬಿಟ್ವಿ, ಸಿಗ್ತಿದೆ. ನಾವು ಕೌಶಿಕ್ ಸ್ವಾಮಿಗಳು ಸ್ಪಾಟ್ ಬುಕ್ಕಿಂಗ್ ಕ್ಯೂ ಹತ್ರ ಬಂದಿದ್ದೀವಿ ಈಗ. ಕೊನೆಗೂ ಸಿಕ್ತು ಸ್ಪಾಟ್ ಬುಕ್ಕಿಂಗು. ಸೊ ಹೋಗ್ತಾ ಇದ್ದೀವಿ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಸೊ ಇನ್ನು ಸನ್ನಿಧಾನಕ್ಕೆ ಹೋಗೋಕ್ಕೆ ಇನ್ನು ಕೆಲವೇ ಸಮಯ. ಹೋಗ್ತಾ ಇದ್ದೀವಿ, ನೋಡೋಣ. ಬುಕ್ಕಿಂಗ್ ಆದರೆ ಸಾಕು. ಸೊ ಸ್ವಾಮಿ ಶರಣಂ ವರ್ಚುವಲ್ ಕ್ಯೂ ಫೆಸಿಲಿಟಿ ಅಂತೂ ಚೆನ್ನಾಗಿದೆ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಕೊನೆಗೆ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಟಿಕೆಟ್ ಸಿಕ್ಬಿಡ್ದು. ವಾವ್, ಸ್ವಾಮಿಗಳದ್ದು ಕಂಗ್ರ್ಯಾಚುಲೇಷನ್ ಸ್ವಾಮಿ. ಫುಲ್ ಸಿಕ್ಬಿಟ್ಟಿದೆ ಇವಾಗ, ಫುಲ್ ಖುಷಿ. ಈಗ ನೆಕ್ಸ್ಟ್ ಏನು ಸ್ವಾಮಿ ಕಾರ್ಯಕ್ರಮ? ನೆಕ್ಸ್ಟ್ ಬ್ರೇಕ್ಫಾಸ್ಟ್. ಬ್ರೇಕ್ ಹಾಕಿ ಫಾಸ್ಟ್ ಮಾಡಬೇಕಂತೆ. ಬ್ರೇಕ್ನ ಫಾಸ್ಟ್ ಮಾಡಬೇಕು. ಎಸ್, ಫಾಸ್ಟ್ ಬ್ರೇಕ್ನ ಫಾಸ್ಟ್ ಮಾಡಬೇಕಂತ ಸ್ವಾಮಿಗೆ ಅರ್ಜೆಂಟ್ ಆಗಿಬಿಟ್ಟಿದೆ. ಅಲ್ಲೇ ಹೋಗ್ಬಿಡೋಣ, ಚೆನ್ನಾಗಿದೆ ಸ್ವಾಮಿದಲ್ಲಿ. ಎಲ್ಲಿ? ನಮ್ಮ ಪಾರ್ಕಿಂಗ್ ಹತ್ರನೇ ಒಂದು ಜಾಗ ಇದೆಯಲ್ಲ, ಅಲ್ಲಿ ಹೋಗೋಣ. ವರ್ಷದ ಟಿಕೆಟ್ ಬುಕ್ ಮಾಡಿಕೊಂಡು ಕ್ಯೂ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಟಿಕೆಟ್ ಇಲ್ಲದೆ ಮೇಲ್ಗಡೆ ಬಿಡಲ್ಲ. ಆಧಾರ್ ಕಾರ್ಡ್ ಇರಬೇಕು, ಕಾಪಿ ಇರಬೇಕು. ಆಧಾರ್ ಕಾರ್ಡ್ ಇಲ್ಲದೆ ಹೋಗಕ್ಕೆ ಬಿಡಲ್ಲ. ಆಧಾರ್ ಕಾರ್ಡು ಟಿಕೆಟ್ ಇರಬೇಕು. ಇಲ್ಲಾಂದರೆ ಇಲ್ಲಿ ಬಂದು ಬುಕ್ಕಿಂಗ್ ಮಾಡ್ಕೋಬೋದು. ಇಲ್ಲ ಪಂಪದಲ್ಲಿ ಬುಕ್ ಮಾಡ್ಕೊತೀವಿ ಅಂದರೆ ಲೇಟ್ ಆಗಿಬಿಡುತ್ತೆ. ಟೈಮು ತುಂಬ ಟೈಮ್ ಆಗಿಬಿಡುತ್ತೆ. ಸೊ ಹಂಗಾಗಿ ಬುಕ್ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಟ್ಲ್ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಎಸ್, ಕಾರ್ಕೊಂಡು ಗಂಟೆ ಬಾಂಡ ಸ್ವಾಮಿ. ಓಕೆ, ಬಸ್ ಸಖತ್ ಸ್ಪೀಡಾಗಿ ಹೋಗ್ತಾಯಿದೆ, ಧೂಳು ಇಪ್ಸ್ಕೊಂಡು ಹೋಗ್ತಾ ಇದೆ. ಕೇರಳ ಸ್ಟೇಟ್ ಕಾರ್ಪೊರೇಷನ್ ಬಸ್. ಈ ಸ್ವಾಮಿಗಳು ಇಲ್ಲೇ ಮಲ್ಕೊಂಡಿದ್ದಾರೆ. ಆಗ್ಲಿಂದ ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲೇ ಇದ್ದಾರೆ. ಸ್ವಾಮಿ ನೀವು ಕೇಳಿದ ಕಾರ್ ಅವ್ರು ತಗೊಂಡು ಹೋಗ್ತಿದ್ದಾರೆ, ನೀವು ತೊಗೊಂಡಿಲ್ಲ ಸ್ವಾಮಿ? ಫುಲ್ಲು ಬಸ್ ಪಾರ್ಕಿಂಗ್ ಇದೆ. ಬಸ್ ಪಾರ್ಕಿಂಗ್ ಮತ್ತು ಟಿ ವೆಹಿಕಲ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ತುಂಬ ರಶ್ ಇದೆ. ತುಂಬ ಅಂದರೆ ಒಂದು ಮೊನ್ನೆಗಿಂತ ಪರವಾಗಿಲ್ಲ, ಆದರೆ ಇವತ್ತು ರಶ್ ಇದೆ. ಸೊ ಇನ್ನೂ ಇವರೆಲ್ಲ ಸ್ವಾಮಿಗಳೆಲ್ಲ ಹೋಗ್ತಾ ಇರೋ ಸ್ವಾಮಿಗಳು. ಬನ್ನಿ, ಈಗ ಬ್ರೇಕ್ಫಾಸ್ಟ್ ಟೈಮು. ಬ್ರೇಕ್ಫಾಸ್ಟಿಗೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಹತ್ರ ಹೋಗೋಣ, ಏನು ಸಿಗುತ್ತೆ ಅಂತ ನೋಡೋಣ. ಕೌಶಿಕ್ ಸ್ವಾಮಿ ರೊಚ್ಚಿಗಿದ್ಬಿಟ್ಟಿದ್ದಾರೆ, ಫುಲ್ ಬ್ರೇಕ್ಫಾಸ್ಟ್ ಮಾಡಬೇಕಂತ ಇವಾಗ ಹೋಗ್ತಾ ಇದ್ದಾರೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಕೌಶಿಕ್ ಸ್ವಾಮಿ ಏನು ಆರ್ಡ್ರ್ ಮಾಡ್ತಾರೆ ನೋಡೋಣ ಇವಾಗ. ಅಲ್ಲ ಸ್ವಾಮಿ? ಮಸಾಲೆ ದೋಸೆ ತಿನ್ಬೇಕಂದ್ರೆ ಕೊಡಗಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ ಸಿಗಲಿಲ್ಲಂತೆ. ಅದಕ್ಕೆ ಕೌಶಿಕ್ ಸ್ವಾಮಿ ಬಂದು ಇಲ್ಲಿ ಮಸಾಲೆ ದೋಸೆ ಆರ್ಡ್ರ್ ಮಾಡ್ತಾರೆ ಅಂತ ನೋಡೋಣ. ಯಾವ ಮಸಾಲೆ ದೋಸೆ ಆರ್ಡ್ರ್ ಮಾಡ್ತಾರೆ? ಪರೋಟ ಕಪ್ಪ ನಿಂಗೆ ಹೊಡ್ತಾಳೆ ಒಂದು ತಗೊಳ್ಳಿ ಸ್ವಾಮಿ, ಪರವಾಗಿಲ್ಲ. ಸ್ವಾಮಿಗೆ ಓಡಬೇಕಂತೆ. ಇಲ್ಲಿ ವಡೆ ಸ್ವಾಮಿಗಳಿದ್ದಾರೆ. ಸ್ವಾಮಿ ಪರೋಟ ಹಾಕ್ತಿದ್ದಾರೆ, ಒಂದೇ ಪ್ಲೇಟಿಗೆ ಹಾಕ್ತಿದ್ದಾರೆ ಎಲ್ಲ. ಸ್ವಾಮಿ ಶರಣಂ. ಸೊ ಪರೋಟ ತೊಗೊಂಡಿದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ, ಟೇಸ್ಟ್ ಮಾಡೋಣ. ಸ್ವಾಮಿ ಟೇಸ್ಟ್ ಮಾಡಿ ಸ್ವಾಮಿ, ಹೆಂಗಿದೆ ನೋಡೋಣ. ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿದೆ ಸ್ವಾಮಿ. ಸ್ವಾಮಿ ಕಡಲೆಕರಿ ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ. ಸ್ವಾಮಿ ಶರಣಂ ಚೆನ್ನಾಗಿದೆ. ಪರೋಟ ಕಡಲೆಕರಿ ಸೂಪರಾಗಿದೆ. ಸೊ ನಾವು ಕೌಶಿಕ್ ಸ್ವಾಮಿಗಳು ತಿಂತಾ ಇದ್ದೀವಿ. ಜೊತೆಗೆ ಕಪ್ಪ ಕೂಡ ಆರ್ಡ್ರ್ ಮಾಡ್ತೀವಿ.